ನಮಸ್ಕಾರ ಗುರುಗಳೇ. ಅದೇ ಶ್ರೀನಿವಾಸ ಆಚಾರ್ಯ. ಹರೇ ನಮ ನಮಸ್ಕಾರ ಆಚಾರ್ಯ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಯಂ ಮುಕ್ತ್ಯುಪಾಯಂ ವಿಮಾಜಂ ಬೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಅಂತ ಗೊತ್ತಾಗಲ್ಲ ನಂಗೆ, ಅದನ್ನ ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀನಿವಾಸನವರು. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜ ಹೃದಂ ಭೋಜ ಮಂದಿರಂ ವಾಜಿಕಂಧರಂ ಭೀಮಸೇನಾನಂದ ತೀರ್ಥ ವಾನರೇಂದ್ರಾನಹಂ ಭಜೆ ವಾದಿರಾಜ ಗುರೂನ್ ವಂದೇ ವೇದ ವೇದ್ಯ ಗುರೂನ್ ಭಜೆ ಗುರೂನ್ ವೇದ ನಿಧೀನ್ ವಂದೇ ನಾರಸಿಂಹ ಗುರೂನ್ ಭಜೆ ವಂದೇ ನಾರಾಯಣಾಚಾರ್ಯಾನ್ ಕರ್ಣಾದಿಗಣ ಸೇವಿತಾನ್ ವಂದೇ ವೃಂದಾವನಾಚಾರ್ಯಾನ್ ಹಯಗ್ರೀವ ಮುನೀನ್ ಭಜೆ ಶೇಷ ಸೀತಾಪತಿವ್ಯಾಸಾನ್ ಪ್ರಣಮಾಮಿ ಗುರುಪ್ರಿಯಾನ್ ವೃಂದಾವನಾದ್ಯ ಸಂಪ್ರಾಪ್ತ ಜ್ಞಾನೇಶ್ವರ್ಯಾನಹಂ ಸದಾ ರಘುಪ್ರವೀರಾಖ್ಯ ಗುರೂನ್ ಭಜೆ ಜ್ಞಾನಾದಿ ಸಿದ್ಧಜೆ ಶ್ರೀಮದ್ ವೃಂದಾವನಾಖ್ಯಾನಂ ವ್ಯಾಖ್ಯಾನೆ ಮಂದಧೀರಹಂ ಯದ್ಯಪ್ಯನಧಿಕಾರ್ಯಸ್ಮಿನ್ ತಥಾಪಿ ಗುರುವಾಕ್ಯತಃ ಮಯಾ ಯದಲ್ಪಂ ವಿಜ್ಞಾತಂ ತತ್ಸ್ಮೃತ್ಯರ್ಥಂ ನಿರೂಪ್ಯತೆ ಸಂತಃ ಸಂತು ಕೃಪಾವಂತೋ ಗುರುರಾಜಪದಾಶ್ರಯಾಃ. ಭಗವಾನ್ ಅವ್ಯವಹಿತ ಭಾವಿಕಲ್ಪ ಸಮೀರೋ ಲಾತವ್ಯಾಚಾರ್ಯಃ ಸುರವರ್ಯೈ ಸಂಪ್ರಾರ್ಥಿತಃ ಶ್ರೀನಾರಾಯಣೇನ ಆಜ್ಞಪ್ತಃ ಸನ್ ಭೂಮೌ ಅವತೀರ್ಯ ವಾದಿರಾಜನಾಮಾಯತಿ ಕುಲತಿಲಕೋ ಭೂತ್ವಾ ದುರ್ವಾದಿನೋ ವಿಜಿತ್ಯ ಯುಕ್ತಿಮಲ್ಲಿಕಾದೀನ್ ಗ್ರಂಥಾನ್ ವಿರಚಯ್ಯ ಸಜ್ಜನಾನಾಂ ಸಮ್ಯಕ್ ಜ್ಞಾನಮುತ್ಪಾದ್ಯ ಅತ್ಯಕ್ತದೇಹಃ ಸನ್ ವೃಂದಾವನಸ್ಥೋ ಭೂತ್ವಾ ಭಕ್ತಾನಾಂ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಸಾಧನ ಅತ್ಯರ್ಥ ಪ್ರಸಾದ ಜನಕ ಅಪರೋಕ್ಷ ಜ್ಞಾನ ಜನಕ ಪರೋಕ್ಷ ನಿಶ್ಚಯೋತ್ಪಾದಕ ಉಪನಿಷದಾದಿ ಪ್ರತಿಪಾದ್ಯ ರುಜುಭಾವಂ ಸ್ವಸ್ಯ ಖ್ಯಾಪಯಿತುಂ ವೃಂದಾವನಾಖ್ಯಾನಂ ಕುರ್ವನ್ ಕಸ್ಯಚಿತ್ ತದಾನೀಂ ಅಕುಶಲ ದೇಶೀಯ ಬ್ರಾಹ್ಮಣ ಸ್ವಪ್ನೆ ವಿಶ್ವಾಸಯೋಗ್ಯಾನಾಂ ವಿಶ್ವಾಸಂ ಉತ್ಪಾದಯಿತುಂ ಉಪದಿದೇಶ ವಿಲೀನ ಪ್ರಕೃತಿತಯ ಅಂತರಾಯ ವಿಧುರೋಪಿ ಆಚಾರ್ಯವತ್ ಶಿಷ್ಯಾನುಗ್ರಾಹಯಿತುಂ ಗ್ರಂಥಾದೋ ಮಂಗಲಮಾಚರತಿ ಹಯಗ್ರೀವೇತ್ಯಾದಿನಾ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದುವರೆಗೆ ಮೊದಲನೇ ಅಧ್ಯಾಯದ ವೈಶಿಷ್ಟ್ಯ ಏನು ಅಂತ ನೋಡ್ತಾ ಇದ್ವಿ. ಮೊದಲನೇ ಅಧ್ಯಾಯದಲ್ಲಿ ಈ ಗ್ರಂಥವನ್ನ ಎಂಥವ್ರು ಓದಬೇಕು, ಹಾಗೆ ಈ ಗ್ರಂಥ ಓದೋದ್ರಿಂದ ಏನ್ ಫಲ ಸಿಗತ್ತೆ, ಈ ತರದ ವಿಷಯಗಳನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ಅದನ್ನ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ವಿಷಯ, ಪ್ರಯೋಜನ, ಅಧಿಕಾರಿ, ಸಂಬಂಧ ಅಂತ ಇದಕ್ಕೆ ಅನುಬಂಧ ಚತುಷ್ಟಯ ಅಂತ ಕರೀತಾರೆ. ಇದರ ಬಗ್ಗೆ ಎಲ್ಲ ವಿವರಣೆಯನ್ನು ನೋಡ್ತಾ ಇದ್ವಿ. ಇದಾದ್ಮೇಲೆ ಒಂದು ಮಾತು ಬಂತು. ಮೊದಲನೇ ಅಧ್ಯಾಯ ಹೇಗಿದೆ ಅಂದ್ರೆ ಮುಂದಿನ ಎಲ್ಲಾ ಅಧ್ಯಾಯದಲ್ಲಿ ಬರುವಂತಹ ವಿಷಯ ಇದರಲ್ಲಿ ಸಾರವಾಗಿ ಹೇಳ್ತಾ ಹೋಗ್ತಾರೆ. ಅದನ್ನ ಮೊದಲನೇ ಅಧ್ಯಾಯದ ಪಾರಾಯಣ ಇಡೀ ಸಕಲ ಅಧ್ಯಾಯದ ಪಾರಾಯಣ ಮಾಡಿದ್ರೆ ಏನು ಪುಣ್ಯನೋ ಅಷ್ಟು ಪುಣ್ಯ ಬರುತ್ತೆ, ಆ ಫಲ ಏನೋ ಅಷ್ಟು ಫಲ ಬರುತ್ತೆ ಅಂತ. ಅದಕ್ಕೆ ಮೊದಲು ನಾವೇನ್ ಮಾಡ್ಬೇಕು, ಈ 22 ಅಧ್ಯಾಯಗಳಲ್ಲಿ ಏನ್ ವಿಷಯ ಇದೆ ಅಂತ. ಅದಕ್ಕೆ 22 ಅಧ್ಯಾಯದಲ್ಲಿ ತಿಳಿಯೋದನ್ನ 2 ನಿಮಿಷದಲ್ಲಿ ನಾವು ತಿಳಿಬಹುದು. ಮುಖ್ಯವಾಗಿ ಏನಿದೆ ಅಂತ ಸಾರವಾಗಿ ಅದನ್ನ ಒಳಗೆ ಹೋಗ್ತಾ ಹೋದ್ರೆ ತುಂಬಾ ವಿಷಯ ಇದೆ. ಮೇಲ್ನೋಟಕ್ಕೆ ಈಗ ಮೊದಲನೇ ಅಧ್ಯಾಯ ನಮಗೆ ವಿಷಯ ಬರೋದೇನು, ಸ್ತೋತ್ರಗಳು ತುಂಬಾ ಈ ಮೊದಲನೇ ಅಧ್ಯಾಯದಲ್ಲಿ. ಹಾಗೆ ಭಜನೆಯ ಭಾಗ, ಯಾವ್ಯಾವ ರೀತಿ ದೇವತೆಗಳು ಗುರುರಾಜರನ್ನ ಭಜನೆ ಮಾಡ್ತಾರೆ, ಹಾಗೆ ಹಯಗ್ರೀವ ದೇವರು, ಹಾಗೆ ಅನೇಕ ಮೂರ್ತಿಗಳನ್ನ ಹೇಗೆ ಸ್ತೋತ್ರ ಮಾಡ್ತಾರೆ, ಭಜನೆ ಇದು. ಇನ್ನು ಎರಡನೇದಕ್ಕೆ ಬಂದ್ರೆ, 2ನೇ ಅಧ್ಯಾಯ ಬಂದಾಗ ಉತ್ಸವ ಅಂದ್ರೆ ಅನೇಕ ದೇವತೆಗಳು
ಮತ್ತೆ ಋಷಿಗಳು, ರಾಜರುಗಳು ಅವ್ರು ಹೇಗೆ ದೇವರ ಉತ್ಸವವನ್ನ ಆಚರಿಸ್ತಾರೆ ಅದ್ರ ಬಗ್ಗೆ ಬಂದಿದೆ. 3ನೇ ಅಧ್ಯಾಯಕ್ಕೆ ಬಂದ್ರೆ ಅಲ್ಲಿ ಒಂದು ವಾದಿರಾಜರ ಮಂತ್ರ ಇದೆ. ಆ ಮಂತ್ರದ ಬಗ್ಗೆ ವಿಚಾರ ಮಾಡ್ತಾರೆ. ವಾದಿರಾಜರ ಮಂತ್ರ ಅಂದ್ರೆ ಅದು ಯಾವ ಮಂತ್ರ, ಎಷ್ಟು ಅಕ್ಷರಗಳಿದೆ, ಮೊದಲು ಓಂಕಾರ, ಕೊನೆಗೆ ಓಂಕಾರ ಇದೆ. ಸಾಮಾನ್ಯವಾಗಿ ಹೇಗೆ ಬೇರೆ ಮಂತ್ರ ಓಂ ನಮೋ ನಾರಾಯಣಾಯ ಓಂ ಅಂತ ಹೇಳ್ತೀವಿ, ಕ್ಲೀಂ ಕೃಷ್ಣಾಯ ನಮಃ ಓಂ, ಕ್ಲೀಂ ಕೃಷ್ಣಾಯ ನಮಃ ಓಂ. ಇದೇ ತರ ವಾದಿರಾಜರ ಬಗ್ಗೆ ಇರುವಂತಹ ಒಂದು ಮಂತ್ರ. ಆ ಮಂತ್ರದ ವಿಚಾರ 3ನೇ ಅಧ್ಯಾಯದಲ್ಲಿ ಮಾಡಿದ್ದಾರೆ. ಹಾಗಾದ್ರೆ ಮೊದಲು ಸ್ತೋತ್ರ, 2ನೇ ಅಧ್ಯಾಯದಲ್ಲಿ ಉತ್ಸವದ ಬಗ್ಗೆ, 3ನೇ ಅಧ್ಯಾಯದಲ್ಲಿ ಮಂತ್ರದ ಬಗ್ಗೆ, 4ನೇ ಅಧ್ಯಾಯಕ್ಕೆ ಬಂದ ಸರ್ವ ಸಮರ್ಪಣೆ ಮಾಡೋದು ಹೇಗೆ ದೇವರಿಗೆ ಅಂತ ಅದರ ವಿಚಾರ ಬಂದಿದೆ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮ ಅದನ್ನ ದೇವರಿಗೆ ಕೊನೆಗೆ ಸಮರ್ಪಣೆ ಮಾಡ್ತೀವಿ. ಇದು ಹೇಗೆ ಅನ್ನೋ ಒಂದು ವಿಚಾರ ಬಂದಿದೆ 4ನೇ ಅಧ್ಯಾಯದಲ್ಲಿ. ಆಮೇಲೆ 5ರಿಂದ 11ನೇ ಅಧ್ಯಾಯದವರೆಗೆ ಅದು ಒಂದು ಭಾಗ. ಆಗ್ಲೇ ತಿಳಿಸಿದಂತೆ ಹಿಂದೆ ಒಮ್ಮೆ ಹೇಳಿದ್ದೆ, ಲೌಕಿಕ ಅಲೌಕಿಕ ಘಟನೆ. ಅಂದ್ರೆ ಅದು ಹಯಗ್ರೀವ ದೇವರದಾಗಬಹುದು, ಗುರುರಾಜರದಾಗಬಹುದು. ಈ ಭೂಮಿಯಲ್ಲಿ ವೈಭವ ಹೇಗಾಯ್ತು, ಮತ್ತೆ ಅಲೌಕಿಕ ಅಂದ್ರೆ ಬೇರೆ ಲೋಕಗಳಲ್ಲಿ, ಭೂಮಿ ಅಲ್ಲದೇನೆ, ಅದು ಸತ್ಯಲೋಕ ಆಗಬಹುದು, ಬೇರೆ ಶ್ವೇತದ್ವೀಪ ಆಗ್ಬಹುದು, ಈ ತರ ಬೇರೆ ಲೋಕಗಳಲ್ಲಿ ಗುರುರಾಜರ ಮಹಿಮೆ ಹಾಗೆ ಹಯಗ್ರೀವ ದೇವರ ಮಹಿಮೆಯನ್ನ ಈ 5ರಿಂದ 11ನೇ ಅಧ್ಯಾಯದವರೆಗೆ ವಿಶೇಷವಾಗಿ ಹೇಳ್ತಾರೆ. ಅಂತೂ ಭಗವಂತನ ರೂಪಗಳ ಮಹಿಮೆ ಅಷ್ಟೇ ಅಲ್ಲ, ಗುರುರಾಜರ ಮಹಿಮೆ. ಅದಾದ್ಮೇಲೆ 12ರಿಂದ ಕೊನೆಯವರೆಗೆ ಅಂದ್ರೆ 22ನೇ ಅಧ್ಯಾಯದವರೆಗೆ ಏನ್ ಹೇಳ್ತಾರೆ, ಈಗ ಭಗವಂತ ಸರ್ವಾಭೀಷ್ಟಪ್ರದ ಅಂತ ಅನಿಸ್ಕೊಳ್ತಾನೆ. ಅಂದ್ರೆ ನಾವ್ ಏನು ಬೇಕು ಅಂತ ಬಯಸ್ತೀವೋ ಅದೆಲ್ಲ ವರವನ್ನ ಕೊಡ್ತಾನೆ ದೇವರು. ಹಾಗೆ ಗುರುರಾಜರು ನಮಗೆ ಏನ್ ಅನ್ಕೊಳ್ತೀವೋ ನಾವು ವಿಶೇಷವಾಗಿ ಅದನ್ನೆಲ್ಲ ನೆರವೇರಿಸುವಂತ ಗುರುಗಳಾಗಿರ್ತಾರೆ. ಆದ್ರೆ ಇಷ್ಟೊಂದು ಶಕ್ತಿ, ಈ ತರದ ಮಹಿಮೆ, ಇದಕ್ಕೇನಾದ್ರು ಉದಾಹರಣೆಗಳಿದೆಯಾ? ಯಾರು ಹೀಗೆ ಅವರ ಭಜನೆಯನ್ನ ಮಾಡಿ, ಅವರ ಸ್ತೋತ್ರವನ್ನ ಮಾಡಿ ಅವ್ರು ಅನ್ಕೊಂಡಿದ್ದನ್ನು ಪಡ್ಕೊಂಡಿದಾರ? ಅದಕ್ಕೆ ಉದಾಹರಣೆಗಳು ಬೇಕಲ್ಲ. ಆ ತರದ ಅನೇಕ ಉದಾಹರಣೆಗಳನ್ನ ಈ 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಇದು ತುಂಬಾ ಉದಾಹರಣೆಗಳು ಕೊಡ್ತಾರೆ, ಒಂದಲ್ಲ ಎರಡಲ್ಲ. ಅಷ್ಟೇ ಅಲ್ಲ, ಭಗವಂತ ಭಕ್ತನಿಗೆ ಹೇಗೆ ಅನುಗ್ರಹ ಮಾಡ್ತಾನೆ, ಎಂಥವನಿಗೆ ಅನುಗ್ರಹ ಮಾಡ್ತಾನೆ, ನಾವು ಜೀವನದಲ್ಲಿ ಯಾವ ರೀತಿಯ ಸಾಧನೆಯನ್ನು ಮಾಡ್ಬೇಕು, ಈ ತರಹದ ವಿಶೇಷ ವಿಚಾರಗಳನ್ನ ಅಷ್ಟೇ ಅಲ್ದೇನೆ ಈ ಗ್ರಂಥದಲ್ಲಿ ಬಂದ ವಿಷಯಗಳು ಮುಂದೆ ನಡೆದಿದೆ ಅನ್ನೋ ಘಟನೆಯನ್ನ ತಾವು ತುಂಬಾ ಚೆನ್ನಾಗಿ ಹೇಳ್ತಾರೆ. ಮುಂದೆ ಆಗುವಂತ ಘಟನೆಗಳನ್ನ ಈಗಲೇ ಹೇಳೋದು ಗ್ರಂಥದಲ್ಲಿ. ಅಂದ್ರೆ ಇನ್ನೊಂದು 100 ವರ್ಷ 200 ವರ್ಷ ಆದ್ಮೇಲೆ ಈ ತರ ಆಗತ್ತೆ ಘಟನೆ, ಅಥವಾ ಆ ಘಟನೆ ಬಗ್ಗೆ ಹೇಳ್ತಾರೆ. ಅದು ನಡೆದೇ ಇದೆ. ಯಾವಾಗ ಈ ವೃಂದಾವನಾಖ್ಯಾನ ಬಂದಿದೆ ಆ ಕಾಲ ಆದ್ಮೇಲೆ ಇಲ್ಲಿವರೆಗೆ ನಾವು ಯೋಚಿಸಿದ್ರೆ ಆ ಘಟನೆಗಳು ನಡೆದಿದೆ, ಅದನ್ನ ಗಮನಿಸಬಹುದು. ಒಂಥರ ಸಾರ್ವಕಾಲಿಕ ಗ್ರಂಥ ಇದು. ಮುಂದೆ ಏನೇನಾಗತ್ತೆ ಅದ್ರ ಸೂಚನೆಗಳು ಅವೆಲ್ಲ ಸಿಗತ್ತೆ. ಈ ರೀತಿ ಬಹಳ ಅಪೂರ್ವವಾದ ವಿಷಯವನ್ನ 12ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಹೇಳಿದ್ದಾರೆ. ಹಾಗಾಗಿ ಆ ಭಾಗ ಬಹಳ ಮುಖ್ಯವಾದ ಭಾಗ, ಅರ್ಥೈಸ್ಕೊಳ್ಳೋದು ಬಹಳ ಕಷ್ಟವು ಆ ರೀತಿ ಇದೆ. ಈ ರೀತಿ 22 ಅಧ್ಯಾಯಗಳಲ್ಲಿ ಬಂದ ವಿಷಯ. ಇಷ್ಟು ವಿಷಯ 1ನೇ ಅಧ್ಯಾಯದಲ್ಲಿ ಅಲ್ಲಲ್ಲಿ ಪೂರ್ತಿಯಾಗಿ ಸೇರ್ಕೊಂಡ್ಬಿಟ್ಟಿದೆ. 1ನೇ ಅಧ್ಯಾಯದಲ್ಲಿ ಹೇಗ್ ಸೇರಿದೆ ಅಂತ. ಈಗ ಸ್ತೋತ್ರ ಮತ್ತೆ ಭಜನೆ ಇದ್ರ ಬಗ್ಗೆ ಹೇಳೋದೇನ್ ಬೇಡ. ಈಗ ಶುರುವಾದ ಕೂಡ ಹಯಗ್ರೀವಂ ಚಿದಾನಂದ ವಿಗ್ರಹಂ ಅಂದ್ರೆ ಅಲ್ಲಿ ರಾಮ ಅವತಾರ, ಕೃಷ್ಣ ಅವತಾರ, ಹಯಗ್ರೀವ, ಪ್ರತಿಯೊಂದು ಅವತಾರಗಳ ಸ್ತೋತ್ರದ ಜೊತೆಗೆ ಅವರ ಚರಿತ್ರೆ, ಅವರ ಮಹಿಮೆ ಎಲ್ಲ ಬರುತ್ತೆ. ಅದು ನಮಗೆ ಸ್ಪಷ್ಟ. ಇನ್ನು ಉತ್ಸವದ ಬಗ್ಗೆ ಬರ್ತಾರೆ. ಇದು 2ನೇ ಅಧ್ಯಾಯದ ವಿಷಯ. ಅದು ಇಲ್ಲಿ ಇದ್ದೇ ಇದೆ. ಹೇಗಿದೆ ಅಂದ್ರೆ ಒಂದು ಭಾಗ ಮುಂದಕ್ಕೆ ಬಂದಿದೆ. ಏನಂದ್ರೆ ಗೀತವಾದಿತ್ರ ನೃತ್ಯಶ್ಚ ಜಯ ಶಬ್ದ ಪುರಸ್ಕೃತೈ ನಾನೋಪಹಾರ ಬಲಿಭಿ ಬ್ರಹ್ಮಘೋಷೋಪಬೃಂಹಿತೈ ಅಂತ ಈ 1ನೇ ಅಧ್ಯಾಯದಲ್ಲೇ ಬರೋ ಶ್ಲೋಕ. ಅಲ್ಲಿ ಯಾವಾಗ ಪಂಚವೃಂದಾವನದಲ್ಲಿರುವಂತಹ ಹಯಗ್ರೀವ ದೇವರ ಧ್ಯಾನ, ಪೂಜೆ, ಭಜನೆಯನ್ನ ಮಾಡ್ಲಿಕ್ಕೆ ಹೊರಡ್ತಾರೆ ದೇವತೆಗಳೆಲ್ಲ, ಆಗ ವೇದ ಮಂತ್ರಗಳನ್ನೆಲ್ಲ ಹೇಳ್ಕೊಂಡು ಬರ್ತಾರಂತೆ. ಜೊತೆಗೆ ಗಾಯನವನ್ನ ಮಾಡ್ತಾರೆ, ದೇವರ ನಾಮವನ್ನ ಗಾಯನ ಮಾಡ್ತಾರೆ. ಹಾಗೆ ಕುಣಿತಾರಂತೆ ಕೆಲವರು ಜಯ ಶಬ್ದ, ಜಯ ಜಯ ಅಂತ ಹೇಳಿ ಆ ವೃಂದಾವನದ ಸೇವೆಯನ್ನ ಮಾಡ್ತಾ ಇದ್ದಾರೆ. ಇದೆಲ್ಲ ಯಾವಾಗ ನಡೆಯೋದು? ಒಂದು ಉತ್ಸವ ನಡೆದ್ರೆ. ನಮಗೆಲ್ಲ ಗೊತ್ತಿರತ್ತೆ, ಹಳ್ಳಿಗಳಲ್ಲೆಲ್ಲ ಈ ಉತ್ಸವ ಏನು ನಡೆಯುತ್ತೆ, ಉತ್ಸವ ಮೂರ್ತಿ ಅಂತ ಅದಕ್ಕೆ ಕರೆಯೋದು. ಆ ಉತ್ಸವ ನಡಿಬೇಕಾದ್ರೆ ನೃತ್ಯ ಆಗತ್ತೆ, ಕೆಲವರು ಕುಣಿತಾರೆ, ಕೆಲವರು ಜೋರಾಗಿ ಗಾಯನ ಮಾಡ್ತಾರೆ, ಕೆಲವರು ವೇದ ಮಂತ್ರಗಳನ್ನು ಹೇಳ್ತಾರೆ. ಈ ತರದ ಉತ್ಸವ ಪಂಚವೃಂದಾವನದ ಸನ್ನಿಧಾನದಲ್ಲಿ ನಡೀತಾ ಇತ್ತು ಅನ್ನೋದನ್ನ ಈ 1ನೇ ಅಧ್ಯಾಯದಲ್ಲಿ ತಿಳಿಸ್ತಾರೆ. ಈ ವಿಷಯ 2ನೇ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಬರುತ್ತೆ, ಉತ್ಸವದ ಬಗ್ಗೆನೇ ಬರುತ್ತೆ.
ಅದನ್ನ ಈ ಮೊದಲನೇ ಅಧ್ಯಾಯದಲ್ಲಿ ಸೂಚನೆ ಮಾಡಿದೆ. ಹಾಗಾಗಿ 2ನೇ ಅಧ್ಯಾಯದ ಅರ್ಥನೂ ಇದರಲ್ಲಿ ಸೇರ್ಕೊಂಡಿದೆ. ಇದು 3ನೇ ಅಧ್ಯಾಯದ ವಿಚಾರ ಏನಿತ್ತು? ಮಂತ್ರ ಜಪ, ವಾದಿರಾಜ ಮಂತ್ರ ಜಪ. ಬಹಳ ಚೆನ್ನಾಗಿದೆ ಅಧ್ಯಾಯ. ಮಂತ್ರ ಜಪ ಮಾಡೋದು ಹೇಗೆ ಗುರುಗಳದ್ದು ಅಂತ ಆ ವಿಷಯವನ್ನು ಇಲ್ಲೂ ಉಲ್ಲೇಖ ಮಾಡ್ತಾರೆ. ಹೇಗೆ? ಉಪಾಸತೆ ಹಯಗ್ರೀವಂ ವೃಂದಾವನಗತಂ ಸದಾ ಅಂತ ಒಂದು ಮಾತಿದೆ. ಎಲ್ಲರೂ ಹಯಗ್ರೀವ ದೇವರ ಉಪಾಸನೆಯನ್ನ ಮಾಡ್ತಾರೆ, ಅದು ಗುರುರಾಜನ ಅಂತರ್ಯಾಮಿಯಾಗಿ ಅಂತ ಹೇಳಿ ಉಪಾಸನೆ ಅಂತ ಬಂದಾಗ ಮಂತ್ರ ಜಪವನ್ನ ಮಾಡ್ತಾರೆ ಅಂತ ಅರ್ಥ. ಆ ವಿಷಯ ಅಷ್ಟೇ ಅಲ್ಲ, ಮಂತ್ರ ತಂತ್ರ ವಿಧಿಭಿಹಿ ಅಂತ ಒಂದು ಶ್ಲೋಕನು ಬರುತ್ತೆ. ಮಂತ್ರ ತಂತ್ರ ಅಂತೆಲ್ಲ ಶಬ್ದಗಳನ್ನು ಬಳಸ್ತಾರೆ. ಹಾಗಾಗಿ ಮೊದಲನೇ ಅಧ್ಯಾಯದಲ್ಲಿ ಆ ಮಂತ್ರದ ಬಗ್ಗೆನೂ ಹೇಳಿದ್ದಾರೆ. ಅದನ್ನ 3ನೇ ಅಧ್ಯಾಯದ ವಿಷಯನೂ ಬಂತು. ಇನ್ನು 4ನೇ ಅಧ್ಯಾಯದ ವಿಷಯ ಬಂತು. 4ನೇ ಅಧ್ಯಾಯದಲ್ಲಿ ಏನ್ ಹೇಳಿದ್ದಾರೆ? ಸರ್ವ ಸಮರ್ಪಣೆ, ಎಲ್ಲವನ್ನ ದೇವರಿಗೆ ಸಮರ್ಪಣೆ ಮಾಡುವಂತಹ ವಿಧಾನ. ಅದನ್ನ ಇಲ್ಲಿ ಒಂದು ಶ್ಲೋಕ ಬರುತ್ತೆ ಮುಂದೆ. ನಮಾಮಿ ನಾರಾಯಣ ಪಾದ ಪದ್ಮಂ ವದಾಮಿ ನಾರಾಯಣ ನಾಮಧೇಯಂ ಕರೋಮಿ ನಾರಾಯಣ ಪೂಜನಂ ಚ ಸ್ಮರಾಮಿ ನಾರಾಯಣ ಮೂರ್ತಿಮೇವ. ಸ್ಪಷ್ಟವಾಗಿದೆ ಏನ್ ಮಾಡ್ಬೇಕು. ಒಂದು ನಮಸ್ಕಾರ, ಇನ್ನೊಂದು ಬಾಯಿ ಬಿಟ್ಟು ಹೇಳೋದು, ಇನ್ನೊಂದು ಪೂಜೆ ಮಾಡೋದು, ಮತ್ತೊಂದು ಸ್ಮರಣೆ ಮಾಡೋದು. ಅಂದ್ರೆ ಕಾಯಿಕ, ವಾಚಿಕ, ಮಾನಸಿಕ. ನಾವ್ ಯಾವುದೇ ಒಂದು ದೇವರಿಗೆ ಸಮರ್ಪಣೆ ಮಾಡೋದಂದ್ರೆ ಏನು? ಮನಸ್ಸಿಂದನೂ ಪೂರ್ತಿ ಅರ್ಪಿಸಿರ್ಬೇಕು, ಮಾತಿನ ಮುಖಾಂತರ ದೇವರೇ ನಿನಗೆ ಅರ್ಪಣೆ ಮಾಡ್ತಾ ಇದೀನಿ ಅಂತ ಬಾಯಿ ಬಿಟ್ಟು ಹೇಳ್ಬೇಕು, ಉದ್ದಂಡ ನಮಸ್ಕಾರ ಮಾಡಿ ನಿನಗೆ ಅರ್ಪಣೆ ಆಗಿದೆ ಅಂತ ಕೈ ಮುಗಿದು ಮಾಡೋದು. ಅಥವಾ ಉದ್ಧರಣೆ ನೀರು ತಗೊಂಡ್ ಬಿಡ್ತೀವಲ್ಲ, ಅದು ಕಾಯಿಕವೇ. ಹೀಗೆ ಈ ಕಾಯಿಕ, ವಾಚಿಕ, ಮಾನಸಿಕ 3 ತರಹದ ಸಮರ್ಪಣೆ. ಅಂದ್ರೆ ಯಾವಾಗ್ಲೂ ನಾನು ನಾರಾಯಣನ ಪಾದಗಳನ್ನೇ ನಮಸ್ಕರಿಸ್ತೇನೆ, ಯಾವಾಗ್ಲೂ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತೀನಿ, ಯಾವಾಗ್ಲೂ ನಾರಾಯಣ ಪೂಜೆಯನ್ನ ಮಾಡ್ತೀನಿ, ಯಾವಾಗ್ಲೂ ನಾರಾಯಣ ಮೂರ್ತಿಯನ್ನೇ ಸ್ಮರಣೆ ಮಾಡ್ತೀನಿ ಅಂತ. ನಾರಾಯಣ ಅನ್ನೋದು ಮೂಲ ರೂಪ, ಅಂದ್ರೆ ಪ್ರಳಯ ಕಾಲದಲ್ಲಿದ್ದ ರೂಪ ಭಗವಂತಂದು. ಹಾಗಾಗಿ ಆ ಶಬ್ದವನ್ನ ಹಾಕಿದ್ದಾರೆ. ಇದೊಂದು ಅಂದ್ರೆ ಸರ್ವ ಸಮರ್ಪಣೆ ಬಗ್ಗೆನೂ ಈ ಅಧ್ಯಾಯದಲ್ಲಿದೆ. ವಸ್ತುತಃ 4ನೇ ಅಧ್ಯಾಯದ ವಿಷಯ ಪ್ರಧಾನವಾಗಿ ಅದನ್ನ ಇಲ್ಲಿ ಹೇಳಿದ್ದಾರೆ. ಇನ್ನು ಇದೇ ಅಧ್ಯಾಯದಲ್ಲಿ 46ನೇ ಶ್ಲೋಕಕ್ಕೆ ಬಂದ್ರೆ ಹಯಗ್ರೀವ ದೇವರ ಲೌಕಿಕ ಅಲೌಕಿಕ ವೈಭವ 2 ಇದೆ. ಈ ಲೋಕದ ವೈಭವ, ಆ ಲೋಕದ ವೈಭವ. ಹೇಗೆ? ಒಂದು ಶ್ಲೋಕ ಅಲ್ಲಿ ಬಂದಿದೆ. ಹಯಗ್ರೀವ ಸಮಗ್ರಾಂಗ ಶುಭಾಗ್ರಾಕ್ಷಾವಲೋಕನ ಜಗದ್ಗ್ರಾಸಾವಸಾನೇತು ಜಗದ್ ವಿಗ್ರಹ ತೇ ನಮಃ ಅಂತ. ಭಗವಂತ ತನ್ನ ಕಾರುಣ್ಯ ಕಟಾಕ್ಷವನ್ನ ಬೀರೋನು. ಕಾರುಣ್ಯ ಕಟಾಕ್ಷ ಬೀರಿದಾಗ ಏನಾಗುತ್ತೆ? ಅವರವರ ಐಹಿಕ ಫಲ ಏನೇನಿದೆಯೋ ಆ ಎಲ್ಲ ಫಲ ಸಿಗತ್ತೆ ಹಯಗ್ರೀವ ದೇವರ ಅನುಗ್ರಹದವನಿಗೆ. ಅಷ್ಟೇ ಅಲ್ಲ, ಈ ಜಗತ್ತನ್ನ ತಾನು ಅಂಗವನ್ನಾಗಿ ಪಡೆದಿದ್ದಾನೆ ಅಂತ. ಭಗವಂತನಿಗೆ ಈ ಜಗತ್ತೇ ಒಂದು ದೊಡ್ಡ ಪ್ರತಿಮೆ ತರ, ಅಂದ್ರೆ ಎಲ್ಲದರ ಒಳಗಡೆ ಇದ್ದಾನೆ ಅಂತ ಅರ್ಥ. ಹೇಗೆ ನಾವು ಮುಂದೆ ಪೂಜೆ ಮಾಡುವಂತಹ ಪ್ರತಿಮೆ ಇಟ್ಕೊಂಡ್ರೆ ಆ ಪ್ರತಿಮೆ ಒಳಗಡೆ ದೇವರಿರ್ತಾರೆ, ಹಾಗೆ ಇಡೀ ಜಗತ್ನಲ್ಲಿ ದೇವರು ಒಳಗಡೆ ಇದ್ದಾನೆ ಅಂದ್ರೆ ಅರ್ಥ ಇಡೀ ಜಗತ್ತು ದೇವರ ಪ್ರತಿಮೆ ಅಂತ ಅರ್ಥ. ಅದೊಂದು. ಇನ್ನು ಜಗದ್ಗ್ರಾಸಾವಸಾನೇತು ಅಂತೆಲ್ಲ ವರ್ಣನೆ ಮಾಡ್ತಾ ಇಲ್ಲಿ ಇಡೀ ಜಗತ್ತಿನ ಒಂದು ಪ್ರಳಯಕ್ಕೆ ಇವನೇ ಕಾರಣ. ಭಗವಂತ ಇಡೀ ಜಗತ್ತನ್ನ ಸಂಹಾರ ಮಾಡೋನು ಇವನೇ, ಕೊನೆಗೆ ಇವನೊಬ್ನೇ ಉಳ್ಕೊಳ್ಳೋದು ಅಂತ ಶೇಷ ಅನ್ನೋ ಹೆಸರಿನಲ್ಲಿ ಅಂತ ಅದರ ಉಲ್ಲೇಖ ಇದೆ. ಅಂದ್ರೆ ಅಭಿಪ್ರಾಯ ಅಲೌಕಿಕ ವೈಭವ ಅಂದ್ರೆ ಇಡೀ ಜಗತ್ತಿನ ಸಂಹಾರ ಇವನ್ ಕೈಲಿದೆ ಅಂದ್ರೆ ಇದು ಅಲೌಕಿಕನೇ, ನಮಗೆ ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಪ್ರಳಯ ಕಾಲದ ಘಟನೆಯನ್ನ. ಅಷ್ಟೇ ಅಲ್ಲದೇನೆ ಸುರಾರಿ ನಿಗ್ರಹಕರ ಅಂತ ಶತ್ರುಗಳ ಸಂಹಾರ ಆಗ್ಬಹುದು. ಮತ್ತೆ ಅವನು ಈ ಬ್ರಹ್ಮಾಂಡದ ಹೊರಗಡೆನೂ ವ್ಯಾಪ್ತಿಯನ್ನ ಪಡೆದಿದ್ದಾನೆ, ಅಲ್ಲಿ ಅವನು ಹೊಳೆಯುವಂತಹ ರೂಪವನ್ನ ಪಡೆದಿದ್ದಾನೆ. ಅಂದ್ರೆ ಲೌಕಿಕ ಅಲೌಕಿಕ ಎಲ್ಲ ಫಲಗಳು ಸಿಗ್ತಾ ಹೋಯ್ತು, ಅಂದ್ರೆ ಅದರ ಮಹಿಮೆ. ಜೊತೆಗೆ ಪೌಂಡ್ರ ವಿಗ್ರಹ ನಿಗ್ರಹಂ ಬಲಾದಿ ಪೌರುಷಹರಂ ಬಲಿಬಂಧ ವಿನಿಗ್ರಹಂ ಅಂತ ಕೃಷ್ಣ ಮಾಡಿದ ಪೌಂಡಕ ವಾಸುದೇವನ ಸಂಹಾರ. ಈ ತರದ ಒಂದೊಂದೇ ವಿಷಯ ಹೇಳಿ ಕೊನೆಗೆ ವೇದೈಕ ವೇದ್ಯ ಸುಜನಾಬ್ಧಿ ಸುಪೂರ್ಣ ಚಂದ್ರ ಅಂತ ಹೇಳಿ ವೇದಗಳು ಮಾತ್ರ ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಸಾಧ್ಯ. ಹಾಗೆ ಸುಜನಾಬ್ಧಿ ಸುಪೂರ್ಣ ಚಂದ್ರ ಅದಿರ್ಲಿ, ಅದ್ರ ಮುಂದೆ ವಿಸ್ತಾರವಾಗಿ ನೋಡ್ತೀವಿ. ಹೀಗೆ ಭಗವಂತ ತಾನು ನಡೆಸುವಂತಹ ಲೌಕಿಕ ವೈಭವ ಆಗ್ಬಹುದು, ಅಲೌಕಿಕ ವೈಭವ ಆಗ್ಬಹುದು, ಇದೆಲ್ಲವನ್ನ ಈ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಇದೇ ನಮಗೆ ಈ 5ರಿಂದ 11ನೇ ಅಧ್ಯಾಯದವರೆಗೆ ವಿಸ್ತಾರವಾಗಿ ಬರುವಂತಹ ವಿಷಯ. ಅದನ್ನ ಈ ಮೊದಲನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಇನ್ನು 12ರಿಂದ 22 ಏನಿದೆ? ಅಭೀಷ್ಟಪ್ರದ, ಭಗವಂತನಾಗ್ಲಿ ಗುರುರಾಜರಾಗ್ಲಿ ಸೇವೆ ಮಾಡುವಂತಹ ಭಕ್ತರಿಗೆ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ಅದು ಯಾವ ರೀತಿ ಸೇವೆ, ಯಾವ ಗುಣ ನಾವು ಪಡೆದಿರ್ಬೇಕು ಅನ್ನೋದು ಮುಖ್ಯ. ಅದನ್ನ ಮುಂದೆ ವಿಸ್ತಾರವಾಗಿ ಹೇಳ್ತಾರೆ. ಇಷ್ಟು ವಿಷಯದಲ್ಲಿ ಭಕ್ತ ಅಭಯಪ್ರದ ಸುಪುತ್ರಂ ಅಪುತ್ರಿಣಾಂಚ ಅಂತ ಒಂದು ಫಲಶ್ರುತಿ ಹೇಳ್ತಾರೆ ಈ ಮೊದಲನೇ ಅಧ್ಯಾಯಕ್ಕೆ. ಅಂದ್ರೆ ಯಾರಿಗೆ ಮಕ್ಕಳಿಲ್ಲ, ಪುತ್ರರಿಲ್ಲ, ಅವರಿಗೆ ಸುಪುತ್ರ ಪ್ರಾಪ್ತಿ ಅಂತ ಹೇಳ್ತಾರೆ ಈ ಮೊದಲನೇ ಅಧ್ಯಾಯದ ಫಲವಾಗಿ. ಇನ್ನು ಭಕ್ತ ಅಭಯಪ್ರದ, ಬರೀ ಇದೊಂದೇ ಫಲ ಅಲ್ಲ, ಭಕ್ತರಿಗೆ ಅಭಯ ದಾನವನ್ನ ನೀಡ್ತಾನೆ. ಏನೇ ನಮಗೆ ಇಷ್ಟಗಳಿದೆಯೋ, ತುಂಬಾ ಕಷ್ಟ, ಆಯುಷ್ಯ ಕಡಿಮೆ ಇದೆ, ಆರೋಗ್ಯ ಕಡಿಮೆ ಇದೆ, ಸಂಪತ್ ಕಡಿಮೆ ಇದೆ, ಕೀರ್ತಿ ಕಡಿಮೆ ಇದೆ,
ನೆಮ್ಮದಿ ಇಲ್ಲ. ಈ ತರ ಅನೇಕ ರೀತಿಯಾದ ಒಂದು ಅನುಚಿತವಾದ ವಿಷಯಗಳು ನಮ್ಮಲ್ಲಿ ಇರುತ್ತೆ ಜೀವನದಲ್ಲಿ ಸಂಬಂಧಪಟ್ಟ ಹಾಗೆ. ಈ ತರದ ಪ್ರತಿಯೊಂದು ವಿಷಯಗಳನ್ನ ಪೂರ್ಣೆ ಮಾಡ್ತಾ ಹೋಗ್ತಾರೆ. ಪೂರ್ಣೆ ಅಂದ್ರೆ ಆ ಕಷ್ಟಗಳನ್ನ ಮುಂದುವರಿಸ್ತಾರೆ ಅಂತಲ್ಲ, ಕಷ್ಟವನ್ನ ಪರಿಹರಿಸಿ ಇಷ್ಟಾರ್ಥಗಳನ್ನ ನೆರವೇರಿಸ್ತಾರೆ. ಅದನ್ನ ಈ ಮೊದಲನೇ ಅಧ್ಯಾಯದಲ್ಲಿ ಸೂಚ್ಯವಾಗಿ ಭಗವಂತ ಮತ್ತೆ ಗುರುರಾಜರು ತಮ್ಮನ್ನ ಆರಾಧನೆ ಮಾಡುವಂತ ಭಕ್ತರಿಗೆ ಅವರವರ ಅಭೀಷ್ಟಗಳನ್ನ ಯೋಗ್ಯವಾದದ್ದನ್ನ ನೀಡಿ ಅನುಗ್ರಹಿಸ್ತಾರೆ ಅಂತ. ಇದಲ್ದೇನೆ ದೇವದೇವಸ್ಯ ಸರ್ವಾಭೀಷ್ಟ ಪ್ರದಾತೃತ ಅಂತ, ಸರ್ವೋತ್ತಮರಾದ ದೇವತೆಗಳಿಗೆ ಅನುಗ್ರಹ ಮಾಡುವಂತಹ ಭಗವಂತ ಗುರುರಾಜರು ಹಾಗೆ ಅಂತ ಹೇಳ್ತಾರೆ. ಇನ್ ಮನುಷ್ಯರಿಗೆ ಮಾಡದೇ ಇರ್ತಾರ ಅಂತ ಒಂದು. ಅಷ್ಟೇ ಅಲ್ಲ, ಈ ಭೂಪತಿತ್ವ ಅಂದ್ರೆ ರಾಜ ಪದವಿಯನ್ನು ಕೊಡುವಂತಹ ಒಂದು ಶಕ್ತಿ ಅವರಿಗಿದೆ. ಆ ರಾಜ ಪದವಿಯನ್ನ ಕೊಡ್ತಾರೆ. ಜೊತೆಗೆ ಸರ್ವ ಶುಭಾಪ್ತಿ ಸನ್ಮತಿ ದದಾತಿ ಅಜಸ್ರಂ ಸುತ ಸತ್ಯಮೇವ ತತ್. ಇದು ಬಹಳ ಸತ್ಯವಾದ ಮಾತು. ಏನಂದ್ರೆ ಎಲ್ಲಾ ರೀತಿಯಾದ ಮಂಗಳಗಳನ್ನ ನಿರಂತರವಾಗಿ ಭಗವಂತ ಕೊಡ್ತಾನೆ. ಯಾರಿಗೆ? ಯತ್ ಶೃಣ್ವತಾಂ ಭಕ್ತಿ ಹೃದಾರ ಸದ್ಗುಣ, ಯಾರು ಕೇಳ್ತಾರೆ ಅವ್ರಿಗೆ ಅಂತ ಒಂದು ಸ್ಪಷ್ಟವಾದ ಮಾತನ್ನ ಹೇಳ್ತಾರೆ. ಹಾಗಾದ್ರೆ ಯಾರು ಆ ಭಗವಂತನ ಬಗ್ಗೆ, ಹಾಗೆ ಭಗವಂತನ ಲೋಕದಲ್ಲಿರುವಂತ ಅವರ ಬಗ್ಗೆ, ವಾದಿರಾಜರ ಬಗ್ಗೆ, ಅಲೌಕಿಕ ಆಗ್ಲಿ ಲೌಕಿಕ ಆಗ್ಲಿ, ಅಂತೂ ಗುರುರಾಜರ ಬಗ್ಗೆ ಹಾಗೆ ಹಯಗ್ರೀವ ದೇವರ ಬಗ್ಗೆ, ಅವರ ರೂಪಗಳ ಬಗ್ಗೆ ಯಾರು ಕೇಳ್ತಾರೋ ಆ ಕೇಳೋರ್ಗೆ ಎಲ್ಲ ರೀತಿಯ ಮಂಗಳ ಆಗತ್ತೆ ಅಂತ ಹೇಳ್ತಾರೆ. ಈ ಮೊದಲನೇ ಅಧ್ಯಾಯದಲ್ಲಿ ಈ ಮಂಗಳ ಹೇಗಾಗತ್ತೆ ಅನ್ನೋದನ್ನ ಅನೇಕರ ಉದಾಹರಣೆಗಳನ್ನ ಇಟ್ಕೊಳ್ತಾರೆ. ಒಬ್ರಲ್ಲ ಇಬ್ರಲ್ಲ, ಅನೇಕ ಭಕ್ತರು ಶೇಷ, ಸೀತಾಪತಿ, ವ್ಯಾಸ ಅಂತ ಅಲ್ಲಲ್ಲಿ ಪ್ರಕರಣಗಳನ್ನೇ ಹಾಕ್ಬಿಡ್ತಾರೆ. ಈ ವಿಪ್ರ ಪ್ರಕರಣ ಅಂತ ಬರುತ್ತೆ, ಅದು ವಿಪ್ರರಿಗೆ ಸಂಬಂಧಪಟ್ಟಿತ್ತು. ಅಂದ್ರೆ ಆ ಬ್ರಾಹ್ಮಣರಿಗೆ ಆದ ಒಂದು ಅನುಭವ, ಅವರಿಗೆ ಆದ ಉಪದೇಶ ಎಲ್ಲ ಇರುತ್ತೆ. ಶೇಷ ಅಂತ ಬರ್ತಾರೆ, ಆ ಶೇಷ ಅನ್ನೋರ್ಗೆ ಏನೇನು ಅನುಭವ ಆಯ್ತು, ಅವ್ರಿಗೇನು ಉಪದೇಶ ಕೊಡ್ತಾರೆ, ಅವ್ರಿಗೆ ವಾದಿರಾಜರ ಅನುಗ್ರಹ ಮತ್ತೆ ಹಯಗ್ರೀವ ದೇವರ ಅನುಗ್ರಹ ಯಾವ ಸಂದರ್ಭದಲ್ಲಿ ಆಯ್ತು. ಮತ್ತೆ ವ್ಯಾಸ ಮತ್ತೆ ಸೀತಾಪತಿ ಅಂತ ಅನೇಕ ಪ್ರಕರಣ ಇದೆ, ಒಂದೊಂದು ವಿಭಾಗ ಮಾಡ್ಕೊಂಡು ಹೋಗಿದ್ದಾರೆ. ಆ ಎಲ್ಲ ವಿಭಾಗದಲ್ಲಿ 12ರಿಂದ 22 ಅಧ್ಯಾಯದವರೆಗೆ ಇದೆ, ವಿಸ್ತಾರವಾಗಿ ಕೊಡ್ತಾರೆ. ಆ ಭಾಗ ನಮ್ಗೆ ಇನ್ನೂ ತುಂಬಾ ಅನುಷ್ಠಾನಕ್ಕೆ ತರಬಹುದಾದ ಭಾಗ. ಅಂದ್ರೆ ನಾವೇನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಗುಣಗಳಿದೆ, ನಾವು ಯಾವ ತರ ಸೇವೆ ಮಾಡ್ಬೇಕಾಗಾದ್ರೆ, ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ, ಯಾವ್ದನ್ನ ಮಾಡಬಾರ್ದು, ಈ ತರದ ನಿದರ್ಶನಗಳನ್ನ ಇಟ್ಕೊಂಡು ಉದಾಹರಣೆ ಕೊಟ್ಟು ಹೀಗಿರಬಾರ್ದು ಹೀಗಿರ್ಬೇಕು ಅಂತ ಹೇಳಿ ಆಜ್ಞೆ ಮಾಡೋ ರೀತಿ. ನಮಗೆ ಈ ವಾದಿರಾಜರ ಮುಂದೆ ವೃಂದಾವನದ ಮುಂದೆ ನಿಂತ್ರೆ ನಮಗ್ ಗುರುಗಳ ಆಜ್ಞೆ ಮಾಡಿ ಅಂದ್ರೆ ನಮಗೆ ಅಂಥ ಯೋಗ್ಯತೆ ಇಲ್ಲ. ಯೋಗ್ಯತೆ ಇದ್ರೆ ಅವ್ರು ಖಂಡಿತ ಆಜ್ಞೆ ಮಾಡ್ತಾರೆ. ಹಾಗೆ ಇದೊಂದು ಸೂಚನೆ ನಾವು ಕೊಡ್ತಾರೆ. ಈ 12ರಿಂದ 22 ಅಧ್ಯಾಯದವರೆಗೆ ಪಾರಾಯಣ ಮಾಡ್ತಾನೆ ಇದ್ರೆ ಯಾಗಂತ ಸೂಚನೆಗಳು ಸಿಗತ್ತೆ ಅಂತ ಅನೇಕರ ಅನುಭವಕ್ಕಿದೆ, ಇಂಥ ಸೂಚನೆ ಸಿಗತ್ತೆ. ಅಷ್ಟೇ ಅಲ್ಲದೆ ಆ ಗ್ರಂಥಗಳು ಓದ್ತಾ ವೃಂದಾವನ ಮುಂದೆ ಪಾರಾಯಣ ಮಾಡ್ತಾ ಇದ್ರೆ ಏನೊಂದು ಸೂಚನೆ ಸಿಗತ್ತೆ, ಓ ಈ ಸಮಸ್ಯೆಗೆ ಇದು ಪರಿಹಾರ ಅಂತ ಅನ್ಸತ್ತೆ ಮನಸ್ಸಿಗೆ. ಇದು ಒಂದು ದೊಡ್ಡ ಸೂಚನೆ. ಈ ರೀತಿ ಇನ್ನೊಬ್ರು ಹೇಳ್ಬೇಕು ಅಂತಾನೂ ಅಲ್ಲ, ಈ ಗ್ರಂಥವನ್ನು ಪಾರಾಯಣ ಮಾಡ್ತಾ ಇದ್ರೆ ಅರ್ಥ ಆಗ್ಬಿಡತ್ತೆ, ಓ ಇದು ಮಾಡ್ಲಿಲ್ಲ ಅಂತ ಗೊತ್ತಾಗತ್ತೆ, ಓ ಇಲ್ಲಿ ಲೋಪ ಇದೆ ನಮ್ಮಲ್ಲಿ ಅಂತ ಗೊತ್ತಾಗತ್ತೆ. ಈ ರೀತಿ ವಿಶೇಷವಾಗಿ ಸೂಚನೆ ನೀಡುವಂತಹ ಭಾಗ. ಇಷ್ಟು ಭಾಗವು ಈ ಎಲ್ಲ ಅಧ್ಯಾಯಗಳಲ್ಲಿ ಬಂದ ವಿಷಯ ಮೊದಲನೇ ಅಧ್ಯಾಯದಲ್ಲಿ ಹೀಗೆ ಸೂಚ್ಯವಾಗಿ ಸೇರ್ಕೊಂಡಿದೆ. ಹಾಗಾಗಿ ಮೊದಲನೇ ಅಧ್ಯಾಯ ಹೇಗಿದೆ ಅಂದ್ರೆ ಇಡೀ ಮುಂದೆ ಬರುವಂತಹ ಇಡೀ ಸಪ್ತವೃಂದಾವನಾಖ್ಯಾನದ ಭಾಗಕ್ಕೆ ಪೂರ್ಣ ಪೀಠಿಕೆಯಾಗಿ ನಿಲ್ಲುತ್ತೆ ಈ ಭಾಗ ಅಂತ. ಇಷ್ಟು ಇಲ್ಲಿ ಬಂದ ವಿಷಯ. ಇದಾದ್ಮೇಲೆ ನಾವು ಮೊದಲನೇ ಶ್ಲೋಕದ ವಿವರಣೆಗೆ ಹೋಗೋಣ. ಇಲ್ಲಿ ನಮ್ಗೆ ಆ ಫೈಲನ್ನ ಕಳಿಸಿದಾರಾಗ್ಲೆ, ನಿಮ್ಗೆ ಹುಡ್ಕೊಳ್ಲಿಕ್ಕೆ ಆಗದಿದ್ರೆ ಮತ್ತೆ ಕಳಿಸ್ತಾರೆ ಅದನ್ನ. ಇದು ವಿಸ್ತಾರವಾಗಿ ಈ ಪುಸ್ತಕದಲ್ಲೇ ಇದೆ, ನೀವು ನೋಡ್ಬೋದು. ಇದರಲ್ಲಿ ಸಂಸ್ಕೃತ ಟಿಪ್ಪಣಿ ಶ್ರೀಮುಷ್ಣಂ ಆಚಾರ್ಯರು ಏನಿದ್ದಾರೆ ಅವರ ಟಿಪ್ಪಣಿ ಇದೆ. ಇನ್ನೂ ಅನೇಕ ಟಿಪ್ಪಣಿಗಳು ಸಿಗ್ಬೇಕು, ಅದು ಸಿಕ್ಕದಾಗ ಮತ್ತೆ ನೋಡೋಣ. ಸದ್ಯಕ್ಕೇನು ಈ ಟಿಪ್ಪಣಿ ಈಗ ಉಪಲಬ್ಧಿಯಲ್ಲಿದೆ, ಎಲ್ಲಾ ಕಡೆ ಸಿಗ್ತಾ ಇದೆ. ಈ ಟಿಪ್ಪಣಿಯ ವಿಷಯಗಳೇನಿದೆ, ಒಂದೊಂದು ಶ್ಲೋಕಗಳಿಗೆ ಇವರು ಹೇಗೆ ವಿವರಣೆ ಕೊಡ್ತಾರೆ, ಅದರ ಸ್ವಾರಸ್ಯ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲಿಗೆ ನಿಮ್ಗೆ ವಿಪ್ರ ಪ್ರಕರಣಂ ಅಂತ ಈ ಮೂಲ ಶ್ಲೋಕ ಪುಸ್ತಕ ಇಟ್ಕೊಂಡಿದ್ರೆ ನಿಮ್ಗೆ ಅಲ್ಲಿ ಸಿಗತ್ತೆ. ವಿಪ್ರ ಪ್ರಕರಣಂ ಅಂತ ಹಾಕಿರ್ತಾರೆ. ಅಂದ್ರೆ ಇದು ವಿಪ್ರನಿಗೆ ಸಂಬಂಧಪಟ್ಟ ಹಾಗೆ ವಿಚಾರಗಳನ್ನ ಹೇಳ್ತಾ ಇದ್ದಾರೆ ಅಂತ. ಈಗ ಅರ್ಜುನ ಉವಾಚ ಅಂತ ಬಂದ್ರೆ ಆಮೇಲೆ ಕೃಷ್ಣ ಉವಾಚ ಅಂತ ಬರುತ್ತಲ್ಲ, ಭಗವಾನ್ ಉವಾಚ ಅಂತ. ಅರ್ಜುನ ಹೇಳಿದ, ಕೃಷ್ಣ ಇನ್ನು ಆ ಅರ್ಜುನನ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದಾನೆ ಅಂತ. ಅಂದ್ರೆ ಅದು ಅರ್ಜುನ ಪ್ರಕರಣ, ಇದು ಕೃಷ್ಣ ಪ್ರಕರಣ, ಮತ್ತೆ ಧೃತರಾಷ್ಟ್ರ ಪ್ರಕರಣ, ಸಂಜಯ ಪ್ರಕರಣ ಅಂತ ಹೇಳಿದಾಗೆ ಆ ರೀತಿ ಇಲ್ಲಿ ವಿಪ್ರ ಪ್ರಕರಣ ಹೊರಡತ್ತು ಮೊದಲಿಗೆ. ಅಂದ್ರೆ ಎಡಮುಖ ಬ್ರಾಹ್ಮಣರು ಇದ್ದಾರೆ, ಅವ್ರ ಕನಸಿನಲ್ಲಿ ವಾದಿರಾಜರು ಬಂದು ಆ ವಿಪ್ರ ಅಂದ್ರೆ ಎಡಮುಖ ಬ್ರಾಹ್ಮಣರಿಗೆ, ವಿಪ್ರ ಅಂದ್ರೆ ಬ್ರಾಹ್ಮಣ ಅಂತ ಸಾಮಾನ್ಯ ಶಬ್ದವನ್ನು ಬಳಸೋದಿದೆ. ಆ ವಿಪ್ರ ಅಂದ್ರೆ ವೇದಾಧ್ಯಯನ ಮಾಡಿದ ಬ್ರಾಹ್ಮಣನಿಗೆ ವಿಪ್ರ ಅಂತ ಕರೀತಾರೆ. ಅದು ಬೇರೆ ಕಡೆ ನಾವು ನೋಡಿದೀವಿ. ಇಲ್ಲಿ ವಿಪ್ರ ಅಂದ್ರೆ ಅವರ ಸೇವಕರಾದ ಒಬ್ಬ ಬ್ರಾಹ್ಮಣ ಏನಿದೆ, ಎಡಮುಖ ಬ್ರಾಹ್ಮಣ, ಅವರಿಗೆ ಉಪದೇಶ ಕೊಡ್ತಾರೆ. ಅಂದ್ರೆ ಅವರಿಗೆ ಹಯಗ್ರೀವ ದೇವರ ಸ್ತೋತ್ರ, ಹಯಗ್ರೀವನ ಮಹಿಮೆ,
ಬೇರೆ ಬೇರೆ ಪಂಚವೃಂದಾವನದ ಮಹಿಮೆಗಳನ್ನೆಲ್ಲ ತಿಳಿಸ್ತಾ ಇದ್ದಾರೆ. ಅಂತ ಒಂದು ಪ್ರಕರಣ, ಒಂದು ಭಾಗ ಇದು. ಇಲ್ಲಿ ಶುರು ಮಾಡ್ತಾ ಮೊದಲಿಗೆ ಹಯಗ್ರೀವಂ ಅಂತ, ಯಾಕಂದ್ರೆ ಅವರ ಉಪಾಸ್ಯ ಮೂರ್ತಿ ಹಯಗ್ರೀವ. ಅದನ್ನೇ ಮೊದಲು ಈ ಮಂಗಳ ಶ್ಲೋಕದ ಆರಂಭದಲ್ಲಿ ಹಯಗ್ರೀವ ಹಯಗ್ರೀವ ಅಂತ ಅವರು ಶುರು ಮಾಡ್ತಾ ಇದ್ದಾರೆ. ಈ ಶ್ಲೋಕವನ್ನ ಹೇಳ್ಕೊಟ್ಟಿದ್ದೀನಿ, ಆದ್ರಿಂದ 2ನೇ ಶ್ಲೋಕ ಬಂದಾಗ ಹೇಳ್ಕೊಡ್ತೀನಿ ಮತ್ತೆ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾತ್ ಮಣಿಗ್ರೀವ ವಿಮೋಚನಂ. ಇದು ಮೇಲ್ನೋಟಕ್ಕೆ ಸುಲಭ ಅನ್ಸುತ್ತೆ, ಆದ್ರೆ ವಿವರಣೆ ಮಾಡೋದು ಬಹಳ ಕಷ್ಟ ಈ ಶ್ಲೋಕಗಳದ್ದು. ಯಾಕೆಂದ್ರೆ ಹಯಗ್ರೀವ ಅಂತಾರೆ, ಚಿದಾನಂದ ವಿಗ್ರಹ, ಸದನುಗ್ರಹ, ಇದಕ್ಕೆ ಒಂದೊಂದೊಂದಕ್ಕೆ ಸಂಬಂಧ ಸಿಗಲ್ಲ ಸಾತ್ವೃಂದಾವನಾಖ್ಯಾನದಲ್ಲಿ. ಅದನ್ನ ಕೊನೆಯದಾಗಿ ನಾವು ಅರ್ಥೈಸ್ಕೊಳ್ಬೇಕು. ಅಂದ್ರೆ ಒಂದು ಪ್ರಕರಣ ಆದ್ಮೇಲೆ ಇನ್ನೂ ಒಂದು ಶ್ಲೋಕ ಏನಾಗುತ್ತೆ, ಈಗ ಒಂದೊಂದು ಪದ ಅರ್ಥ ತಿಳ್ಕೊಳ್ತಾ ಇರ್ತೀವಿ. ತಿಳ್ಕೊಂಡಾದ್ಮೇಲೆ ಕೊನೆಗೆ ಏನಾಯ್ತು ಅನ್ನೋದು ತಿಳಿಯೋದು ಬಹಳ ಮುಖ್ಯ. ಇದು ಯಾವುದೇ ಶಾಸ್ತ್ರ ಗ್ರಂಥ ಆಗ್ಲಿ, ಯಾವುದೇ ಬೇರೆ ಸ್ತೋತ್ರ ಗ್ರಂಥ ಆಗ್ಲಿ, ಒಂದು ಶಬ್ದ ಅರ್ಥ ತಿಳ್ಕೊಂಡು ಕೊನೆಗೆ ಏನಾಯ್ತು ಒಟ್ಟು ಅಂತ ತಿಳಿಬೇಕು. ಅದನ್ನ ತಿಳ್ಕೊಂಡ್ರೆ ಅವಾಗ ಬಂತು ನಮ್ ಕೈಗೆ ಅಂತ ಅರ್ಥ, ನಮ್ ತಲೆಗೆ ಹೋಯ್ತು ಅಂತ. ಇಲ್ಲ ಅಂದ್ರೆ ಇಲ್ಲ. ಒಂದೊಂದು ಶಬ್ದಾರ್ಥ ತಿಳ್ಕೊಳ್ತಾ ಇದ್ರೆ ಅದು ಕೊನೆಗೂ ತಲೆಗೆ ಹೋಗಿರಲ್ಲ, ಸುಮ್ಮನೆ ಶಬ್ದಕ್ಕೆ ಅರ್ಥ ಹೇಳ್ತಾ ಇರ್ತೀವಿ. ಇನ್ನೊಂದು 10 ಶ್ಲೋಕ ಓದಿದ ಮೇಲೆ ಒಂದ್ ವಿಷಯ ಅರ್ಥ ಆಗುತ್ತೆ. ಹಾಗೆ 100 ಶ್ಲೋಕ ಹೋದ್ಮೇಲೆ ಒಂದ್ ಅರ್ಥ, ಒಂದು ಅಧ್ಯಾಯ ಓದಿದ್ಮೇಲೆ ಒಟ್ಟಿಗೆ ಒಮ್ಮೆ ನೋಡ್ಬೇಕು ಪೂರ್ತಿಯಾಗಿ. ಹೀಗ್ ನೋಡ್ತಾ ಹೋದ್ರೆ ಅದು ಹೋಮ್ವರ್ಕ್ ತರ ನಾವು ನೋಡ್ಕೊಳ್ಳೋದದು. ಹಾಗೆ ಮಾಡ್ತಾ ಹೋದ್ರೆ ಒಂದು ವೃಂದಾವನಾಖ್ಯಾನ ಅಂದ್ರೆ ಏನು ಅನ್ನೋದರ ಪರಿಚಯ ಚೆನ್ನಾಗಿ ಸಿಗತ್ತೆ. ಆಗ ಇನ್ನೂ ಪಾರಾಯಣ ಮಾಡಿದಷ್ಟು ಅದರಿಂದ ಹೊಳೆಯುತ್ತೆ ವಿಷಯ. ಎಷ್ಟೋ ಬಾರಿ ಈ ಗ್ರಂಥದಿಂದ ಉತ್ತರ ಸಿಗತ್ತೆ ಅಂತ ಮಹನೀಯರೆಲ್ಲ ಹೇಳ್ತಾರೆ. ಹೇಗೆ ಸಾತ್ವೃಂದಾವನಾಖ್ಯಾನ ಹೇಗಿದೆ ಅಂದ್ರೆ, ಈಗ ಮಹಾಭಾರತ ತಾತ್ಪರ್ಯಣಯ ಗ್ರಂಥ ತೆಗಿಯೋದಿದೆ ಕ್ರಮ. ಅಂದ್ರೆ ಏನಾದ್ರು ಸಮಸ್ಯೆ ಆಯ್ತು ಜೀವನದಲ್ಲಿ, ತುಂಬಾ ಕಷ್ಟ ಆಗೋಯ್ತು, ಏನು ಉತ್ತರ ಸಿಗ್ತಾ ಇಲ್ಲ, ಎಲ್ಲೂ ಪರಿಹಾರ ಇಲ್ಲ ಅಂತ ಒಂದು ಸಮಸ್ಯೆ ಆಯ್ತು. ಆಗೇನ್ ಮಾಡ್ತಾರೆ, ಭಕ್ತಿ ಶ್ರದ್ಧೆಯಿಂದ ಮಹಾಭಾರತ ತಾತ್ಪರ್ಯಣಯ ಎಲ್ಲ ಒಂದ್ಸರಿ ಪಾರಾಯಣ ಮಾಡಿ, ಪೂರ್ತಿ ಒಂದ್ಸರಿ ಪಾರಾಯಣ ಮಾಡಿ, ಅಥವಾ ಪಾರಾಯಣ ಏನು ಮಾಡ್ದೇನೆ ಒಂದು ಭಾಗ ಒಂದು ಶುದ್ಧವಾಗಿ ಒಂದು ಕೂತು ಒಂದು ಅಧ್ಯಯನ ಪಾರಾಯಣ ಮಾಡಿ ಕನಿಷ್ಠ ಪಕ್ಷ. ಆ ಪುಸ್ತಕವನ್ನು ತೆಗಿತಾರೆ. ತೆಗೆದಾಗ ಬಲಭಾಗದಲ್ಲಿ ಏನ್ ಘಟನೆ ನಡೀತಾ ಇದೆ, ಅದು ಕೃಷ್ಣನಿಗೆ ಸಂಬಂಧಪಟ್ಟಿದ್ದೋ ಅಥವಾ ಯುದ್ಧದ ಬಗ್ಗೆನೋ ಏನಾದ್ರು ಘಟನೆ ಆಗಿರ್ಬೋದು, ಅದು ಗೊತ್ತಿಲ್ಲ, ಬಲಭಾಗದಲ್ಲಿ ಬರುತ್ತಾ ಭಾಗ. ಆಮೇಲೆ ಎಡಭಾಗದಲ್ಲಿ ಏನ್ ಬರುತ್ತೆ ಅದನ್ನು ನೋಡ್ತಾರೆ. ಒಟ್ಟು ಆ ಭಾಗದಲ್ಲಿ ಏನು ಸೂಚನೆ ಸಿಗತ್ತೆ ಹಾಗಾಗತ್ತೆ ಅಂತ ಅರ್ಥ. ಹಾಗೆ ಪರಿಹಾರನೂ ಇದ್ರೆ ಅದೇ ಆಗತ್ತೆ ಅಂತ ಅರ್ಥ. ಆ ತರ ಸಪ್ತವೃಂದಾವನಾಖ್ಯಾನನು ಹಾಗೆ. ಇದು ಯಾವಾಗ ನಾವು ಮೊದಲೇ ಸುಮ್ನೆ ಹಾಗೆ ಹಿಂಗೆ ಒಂದು ಅರ್ಥ ಇರೋ ಪುಸ್ತಕ ಹಿಂಗೆ ತೆಗೆದುಬಿಟ್ಟು ನೋಡ್ಬಿಡೋದಲ್ಲ, ಅದು ಪರಿಹಾರ ಅಂತ ಅರ್ಥ ಅಲ್ಲ. ಇಡೀ ಸಪ್ತವೃಂದಾವನಾಖ್ಯಾನವನ್ನ ಚೆನ್ನಾಗಿ ತಿಳ್ಕೊಬೇಕು. ತಿಳ್ಕೊಂಡು ಪಾರಾಯಣ ಮಾಡ್ತಾ ಮಾಡ್ತಾ ನಮಗ್ ಒಂದು ಹಂತಕ್ಕೆ ಸಿಗತ್ತೆ, ಓ ಸಪ್ತವೃಂದಾವನಾಖ್ಯಾನದಲ್ಲಿ ಏನ್ ವಿಷಯ ತಿಳಿಸಿದ್ದಾರೆ ಅಂತ. ಅಷ್ಟು ತಿಳಿಸಿದ್ಮೇಲೆ ಅಂಥ ಜೀವನದಲ್ಲಿ ಸಮಸ್ಯೆ ಇತ್ತು ಅಂದ್ರೆ ಖಂಡಿತ ಅದನ್ನ ತೆಗೆದ್ರೆ ಪರಿಹಾರ ಸಿಗತ್ತೆ, ಸೂಚನೆ ಸಿಗತ್ತೆ. ಇದು ಹೀಗೆ, ಓ ಇದ್ರಲ್ಲಿ ನಾನು ಹೀಗ್ ಮಾಡ್ಬೇಕು ಅಂತ ಗೊತ್ತಾಗತ್ತೆ. ಅದನ್ನ ಮೊದಲು ಪೂರ್ಣ ಓದ್ಬೇಕೊಮ್ಮೆ. ಸುಮ್ನೆ ಹಾಗೆ ತೆಗೆದ್ರೆ ಅದು ಪರಿಹಾರ ಅಂತ ಆಗಲ್ಲ. ಇಲ್ಲ ಯಾರು ಮಹನೀಯರು ಯಾರಿರ್ತಾರೆ, ಪೂರ್ತಿ ಓದಿ ಎಲ್ಲ ಅನುಸಂಧಾನ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರ ಕೈಲಿ ತೆಗ್ಸಾದ್ರು ಅವ್ರು ತೆಗೆದಾಗ ಓ ಇದು ಪರಿಹಾರ ಅಂತ ಹೇಳೋರು ಇದ್ದಾರೆ. ಅದು ವೃಂದಾವನದ ಮುಂದೆ ನಿಂತು ಮಾಡುವಂತಹ ಕೆಲಸ ಅವೆಲ್ಲ. ಇಷ್ಟು ಇರುವಂತಹ ಈ ಗ್ರಂಥದ ಮಹಿಮೆ. ಇದರಲ್ಲಿ ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ. ಸಾಮಾನ್ಯವಾಗಿ ಸರಳ ಅರ್ಥ ಏನಿದೆ, ದೇವರ ದೇಹ ಹೇಗಿರುತ್ತೆ, ದೇವರ ದೇಹ ಹೇಗಿರುತ್ತೆ, ಚಿತ್ ಆನಂದ ಅಂತ ಹೇಳ್ತಾರೆ. ಚಿತ್ ಅಂದ್ರೆ ಜ್ಞಾನ ಮತ್ತೆ ಆನಂದ. ಎಲ್ಲ ಕಡೆ ಇದು ಸಾಮಾನ್ಯತೆ. ಮಣಿಮಂಜರಿ ಪಾಠದಿಂದ ಹಾಗೆ ಪ್ರಾರಂಭ ಆಗುತ್ತೆ. ಒಂದೇ ಗೋವಿಂದಮಾನಂದ ಜ್ಞಾನ ದೇಹಂ ಪತಿಂ ಶ್ರೇಯ. ಆನಂದ ಜ್ಞಾನ ದೇಹಂ ಅಂತ ಹೇಳ್ತಾರೆ. ದೇವರ ದೇಹ ಅದು ಆನಂದ ಮತ್ತೊಂದು ಜ್ಞಾನ, ಅಷ್ಟೇ. ಇದೆರಡು ನೆನಪಿಸ್ಕೊಬೇಕಂತೆ. ದೇವರ ದೇಹ ಅಂದ್ರೆ ಪೂರ್ತಿ ಆನಂದ ಸೇರ್ಕೊಂಡು ಒಂದ್ ಮೂರ್ತಿ ಮಾಡಿದ್ರೆ, ಜ್ಞಾನವನ್ನು ಇಟ್ಕೊಂಡು ಒಂದ್ ಮೂರ್ತಿ ಮಾಡಿದ್ರೆ, ದೇವರ ಮೂರ್ತಿ ಹೇಗೆ ಮಣ್ಣಿನಿಂದ ಮೂರ್ತಿ ಮಾಡ್ತೀವಲ್ಲ ಹಾಗೆ ಆನಂದ ಜ್ಞಾನಗಳನ್ನ ಸೇರಿಸಿ ದೇವರ ಮೂರ್ತಿಯನ್ನು ಮಾಡಿದ್ರೆ ಹೇಗಿರತ್ತೋ ಹಾಗೆ ಅದು ಆನಂದ ಚಿತ್ ಮೂರ್ತಿ. ಇಲ್ಲಿ ವಿಗ್ರಹ ಅಂದ್ರೆ ಇದು ಭಗವಂತನ ದೇಹ ಅಂತ ಅರ್ಥ. ಅದು ನಮ್ ತರ ದೇಹ ಅಲ್ಲ, ಅದು ವಿಗ್ರಹ, ವಿಶೇಷವಾದ ದೇಹ ಅಂತ ತಿಳಿಸ್ಲಿಕ್ಕೆ ಇಲ್ಲಿ ವಿಗ್ರಹ ಅಂತ ಬಳಸಿದ್ದಾರೆ. ಈ ದೇಹ ಏನು ಅಂದ್ರೆ ಸದನುಗ್ರಹಂ, ಸಜ್ಜನರಿಗೆ ಅನುಗ್ರಹ ಮಾಡೋ ದೇಹ ಇದು. ಭಗವಂತ ಅಂದ್ರೆ ಅದು ಕಾರುಣ್ಯ ಮೂರ್ತಿ ಅಂತಾನೆ ನಮ್ ತಲೆಗೆ ಬರ್ಬೇಕು. ಆ ಅನುಸಂಧಾನ ಬರ್ಲಿಕ್ಕೋಸ್ಕರ ಇಲ್ಲಿ ಹೇಳಿದ್ದಾರೆ ಹಯಗ್ರೀವಂ ಸದನುಗ್ರಹಂ. ದೇವರ ಅನುಗ್ರಹ ಮಾಡಿದ್ರೆ ಅದು ಒಳ್ಳೆಯವ್ರಿಗೆ ಅನುಗ್ರಹ ಮಾಡ್ತಾನೆ, ಒಳ್ಳೆ ರೀತಿ ಮಾಡ್ತಾನೆ ಅನುಗ್ರಹ. ಒಳ್ಳೆಯವರಿಗೆ ಅನುಗ್ರಹ, ಒಳ್ಳೆಯ ರೀತಿಯ ಅನುಗ್ರಹ, ಮತ್ತೆ ಒಳ್ಳೆಯದನ್ನ ಅನುಗ್ರಹ ಮಾಡ್ತಾನೆ. ಅದರಿಂದ ಸದನುಗ್ರಹ ಅನ್ನೋದು 3 ಸೇರ್ಕೊಂಡಿದೆ ಈ ಅಂಶಗಳು. ಹಾಗಾದ್ರೆ ದೇವರನ್ನ ಹೇಗೆ ಉಪಾಸನೆ ಮಾಡ್ಬೇಕು ನಾವು? ಕಣ್ಣು ಮುಚ್ಚಿದ್ರೆ ಆನಂದ ಜ್ಞಾನ ಎರಡು ತುಂಬಿಕೊಂಡಿರೋ ದೇವರ ದೇಹ ಇದು, ಹಯಗ್ರೀವ ದೇವರ ದೇಹ ಅಂತ ಹಾಗೆ ಮನಸ್ಸಿಗೆ ಬರ್ಬೇಕು. ಯಾಕೆ ನಮಗ್ ಬೇಕಾಗಿರೋದು ಒಂದೇ ಜೀವನದಲ್ಲಿ, ಏನು? ಆನಂದ, ಸುಖ. ಜ್ಞಾನ ನಮಗ್ ಬೇಡ, ಬೇಕಾದ್ರೆ ಆನಂದಕ್ಕೆ ನಮ್ಗೆ ಅಪೇಕ್ಷೆ ಜಾಸ್ತಿ.
ಯಾಕಂದ್ರೆ ಮೋಕ್ಷ ಅಂದ್ರೂ ಅದೇ, ಎಲ್ಲಾ ಅನಿಷ್ಟ ಹೋಗ್ಬೇಕು, ಎಲ್ಲ ಇಷ್ಟ ಸಿಗ್ಬೇಕಂದ್ರೆ ಅರ್ಥ ನಮ್ಮ ಸ್ವರೂಪದಲ್ಲಿರೋ ಆನಂದ ಸಿಗ್ಬೇಕು. ಆ ಆನಂದ ಪಡೆಯೋದೇ ಅಂತಿಮವಾದ ನಮ್ಮ ಗೋಲ್ ಆಗಿರುತ್ತೆ, ಅಂತಿಮವಾದ ದೃಷ್ಟಿ. ಅದನ್ನ ಪಡಿಬೇಕು. ಅದನ್ನ ಪಡಿಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಆನಂದಮಯನಾದ ದೇವರ ದೇಹವನ್ನ ಚಿಂತಿಸ್ಬೇಕು. ಯಾಕೆಂದ್ರೆ ಭಗವಂತನ ಯಾವ ರೀತಿ ಚಿಂತಿಸ್ತೀವೋ, ಯಾವ ಗುಣ ಅವನಲ್ಲಿದೆ ಅಂತ ನಾವು ಯೋಚನೆ ಮಾಡ್ತೀವೋ, ಆ ಗುಣ ನಮ್ಮಲ್ಲಿ ದೇವರು ಬರೋ ಹಾಗೆ ಅನುಗ್ರಹ ಮಾಡ್ತಾನೆ. ಹಾಗಾಗಿ ಆನಂದ ಮತ್ತೆ ಜ್ಞಾನ ಎರಡನ್ನ ಚಿಂತಿಸ್ಬೇಕು. ಅದ್ರ ಮೊದಲು ಯಾವ ಶಬ್ದ ಹಾಕಿದ್ದಾರೆ ಇಲ್ಲಿ ಅದನ್ನ ಗಮನಿಸಿ. ಚಿದಾನಂದ ವಿಗ್ರಹ ಅಂತ ಹೇಳಿ ಮೊದಲು ಆನಂದದ ಬಗ್ಗೆ ಹೇಳಿಲ್ಲ. ಚಿತ್ ಬೇಕಾಗಿರೋದೇನು ಅಂದ್ರೆ ಜ್ಞಾನ. ಈ ಜ್ಞಾನ ಬಂದ್ರೆ ನಿಮ್ಮ ಅಜ್ಞಾನ ಹೋಯ್ತು, ನಿಮ್ಗೆ ಆನಂದ ಒಂದ್ ದಿವ್ಸ ಸಿಕ್ತು ಅಂತ ಅರ್ಥ. ಎಲ್ಲಿವರೆಗೂ ನಮ್ಗೆ ಅಜ್ಞಾನ ಇದೆಯೋ ಅಲ್ಲಿವರೆಗೂ ನಮಗೆ ನಿಜವಾದ ಆನಂದ ಸಿಗಲ್ಲ. ಯಾಕಂದ್ರೆ ಅಜ್ಞಾನ ಇರೋದ್ರಿಂದಲೇ ಇನ್ನೂ ಸಂಸಾರದಲ್ಲಿ ಬಿದ್ದು ಒದ್ದಾಡ್ತಾ ಇರೋದು ನಾವು. ಹಾಗಾಗಿ ಅಜ್ಞಾನ ಹೋಗ್ಬೇಕು, ಜ್ಞಾನ ಸಿಗ್ಬೇಕು. ಅದನ್ನ ಜ್ಞಾನ ವಿಗ್ರಹ, ಆನಂದ ವಿಗ್ರಹ ಆ ಹಯಗ್ರೀವ ದೇವ ಅದರಿಂದ ಜ್ಞಾನ ನೀಡು, ನಮಗೆ ಆನಂದ ಕೊನೆಗೆ ಕೊಡಿಸು ಅಂತ. ಜ್ಞಾನದಿಂದ ಆನಂದದ ಕಡೆ ಪ್ರಯಾಣ ಅಂತ ಅರ್ಥ. ಅದು ಹಯಗ್ರೀವ ದೇವರ ಬಗ್ಗೆ ವಿಶೇಷವಾಗಿ ಹೇಳೋದೇ ಬೇಡ. ಹಯಗ್ರೀವಂ ಚಿತ್, ಅದು ಜ್ಞಾನ ಮೂರ್ತಿ ಹಯಗ್ರೀವ ಅಂದ್ರೆ. ಯಾಕೆ ಯಾರಿಗೇ ಆಗ್ಲಿ ವಿದ್ಯೆ ಇಲ್ಲ, ವಿದ್ಯೆ ಎಲ್ಲ ನೈವೇದ್ಯ ಆಗಿದೆ ಅಂತ ವಿದ್ಯೆ ಬರ್ತಾ ಇಲ್ಲ, ಓದಿದ ವಿದ್ಯೆ ನಿಲ್ತಾ ಇಲ್ಲ, ಎಲ್ಲ ಹೋಗ್ತಾ ಇದೆ ಸೋರೋ ತರ, ಏನ್ ತಲೆಯಲ್ಲಿ ಉಳಿತಾ ಇಲ್ಲ. ಅಂದ್ರೆ ಹಯಗ್ರೀವ ಸಂಪದಾ ಸ್ತೋತ್ರ ನಮಗೆ ಗೊತ್ತಿದೆ ವಾದಿರಾಜರು. ಹಯಗ್ರೀವ ದೇವರ ಪ್ರಾರ್ಥನೆ ಮಾಡಿ ಒಳ್ಳೆ ವಿದ್ಯೆ ಬರುತ್ತೆ ಅಂತ ಹೇಳ್ತಾರೆ. ಅದು ಜ್ಞಾನ ಮೂರ್ತಿನ ಹಯಗ್ರೀವ. ಯಾಕೆ ಮುಂದೆಲ್ಲ ವಿವರಣೆ ಮಾಡ್ತಾ ಹೇಳ್ತಾರೆ. ಹಯಗ್ರೀವ ದೇವರ ನಾಸ ಅಂದ್ರೆ ಅವರ ಮೂಗಿನ ಹೊಳ್ಳೆ ಏನಿದೆಯಲ್ಲ, ಅಲ್ಲಿಂದನೇ ಇಡೀ ವೇದ ಶ್ವಾಸೋಚ್ಛ್ವಾಸ ರೂಪದಲ್ಲಿ ಆ ಗಾಳಿ ಹಿಂಗೆ ಎಳ್ಕೊಳ್ತಾರಲ್ಲ, ಶ್ವಾಸೋಚ್ಛ್ವಾಸ ಏನಿದೆಯಲ್ಲ ಅದರ ಮುಖಾಂತರ ಪೂರ್ತಿ ಎಲ್ಲಾ ವಿದ್ಯೆಗಳು ಕೂಡ ಹಯಗ್ರೀವ ದೇವರ ಮುಖದಿಂದ ಹೊರಗೆ ಬಂದಿದೆ ಅಂತ ಹೇಳ್ತಾರೆ. ಇಡೀ ವಿದ್ಯೆಗಳೇ ಹಯಗ್ರೀವ ದೇವರ ಮುಖದಿಂದ ಹೊರಗೆ ಬಂದ ಮೇಲೆ ನಾವು ಯಾರನ್ನ ಭಜನೆ ಮಾಡ್ಬೇಕು? ನಮಗ್ ವಿದ್ಯೆ ಸಿಗ್ಬೇಕು ಅಂದ್ರೆ ಹಯಗ್ರೀವ ದೇವರನ್ನೇ ಭಜಿಸ್ಬೇಕು. ಅದನ್ನ ಸ್ವಾತೃಂದಾವನಾಖ್ಯಾನ ಓದ್ಲಿಕ್ಕೆ ಹೋಗ್ತಾ ಇದೀವಿ. ಇದು ಓದ್ಬೇಕಾದ್ರೆ ನಮಗೆ ಇಲ್ಲಿ ಬಂದಿರೋ ವಿಷಯ, ಇಲ್ಲಿ ಸರಿಯಾದ ಜ್ಞಾನ ನಮಗ್ ಬರ್ಬೇಕು. ಈ ಸರಿಯಾದ ಜ್ಞಾನ ಬಂದು ನಾವು ಸರಿಯಾಗಿ ಅನುಷ್ಠಾನ ಮಾಡಿ ನಿಜವಾಗಿ ಸ್ವಾತೃಂದಾವನಾಖ್ಯಾನದಲ್ಲಿ ಹೇಳಿದ ಆನಂದ ಸುಖ ಏನಿದೆ ಭಕ್ತರಿಗೆ ಸಿಗ್ಬೇಕಾಗಿದ್ದು ಅದನ್ನ ನಾವು ಪಡಿಬೇಕು ಅಂದ್ರೆ ಮೊದಲು ಹಯಗ್ರೀವ ದೇವರು ನಮಗೆ ಚೆನ್ನಾಗಿ ಜ್ಞಾನ ಕೊಡ್ಬೇಕು. ಅದಕ್ಕೋಸ್ಕರ ಮೊಟ್ಟ ಮೊದಲಿಗೇನೆ ಇಲ್ಲಿ ಹಯಗ್ರೀವ ದೇವರ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಈ ಮೊದಲು ಬರುವಂತಹ ಒಂದು 10 ಶ್ಲೋಕ ಏನಿದೆಯಲ್ಲ, ಇದು ಬಹಳ ವಿಶೇಷ. ಇದನ್ನು ಪಾರಾಯಣ ಮಾಡಿದ್ರೆ 2 ಫಲ ಹೇಳ್ತಾರೆ. ಒಂದು ಇಷ್ಟ ಪ್ರಾಪ್ತಿ, ಅನಿಷ್ಟ ನಿವೃತ್ತಿ. ನಿಮ್ ಇಷ್ಟ ಸಿಗತ್ತೆ, ಅನಿಷ್ಟ ಹೋಗುತ್ತೆ ಅಂತ ಹೇಳ್ತಾರೆ. ಇದು ಮುಖ್ಯ ಫಲ. ಯಾಕೆಂದ್ರೆ ದೇವರ ಒಂದೊಂದು ರೂಪ ನೋಡಿ, ರಾಮನ ರೂಪ, ಕೃಷ್ಣ ರೂಪ, ವೇದವ್ಯಾಸ, ಹಯಗ್ರೀವ, ತ್ರಿವಿಕ್ರಮ, ಈ ಪ್ರತಿ ರೂಪ ನೋಡಿದಾಗ, ವಾಮನ ರೂಪ, ಈ ಎಲ್ಲ ರೂಪ ನೋಡಿದಾಗ ಏನ್ ಅನ್ಸುತ್ತೆ ಅಂದ್ರೆ, ಒಂದು ಭಕ್ತರಿಗೆ ಅನುಗ್ರಹ ಮಾಡಿರ್ತಾರೆ, ಅಂದ್ರೆ ದುಷ್ಟರಿಗೆ ಶಿಕ್ಷೆ ಕೊಟ್ಟಿರ್ತಾರೆ, ಅವ್ರಿಗೆ ಬೇಕಾದ ಗತಿಯನ್ನ ಕೊಡ್ಸಿರ್ತಾನೆ ದೇವರು. ಇನ್ನು ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡಿರ್ತಾರೆ. ಯಾರ್ಯಾರು ಕಷ್ಟ ಇತ್ತು ಎಲ್ಲರನ್ನೂ ಉದ್ಧಾರ ಮಾಡಿದ್ದಾರೆ. ಹಾಗಾದ್ರೆ ಅದನ್ನ ನೆನಪಿಸ್ಕೊಳ್ಳಿ, ನಿಮ್ಮನ್ನು ಉದ್ಧಾರ ಮಾಡಲ್ವಾ ಅನ್ನೋ ಒಂದು ಧ್ವನಿ ಅಂದ್ರೆ ಈ ಇಷ್ಟು ಭಾಗ ಓದಿದಾಗ ಅವ್ರಿಗೆ ಮಾಡಿದ್ರೆ ನಿಮಗ್ ಮಾಡಲ್ವಾ ಅನ್ನೋ ಒಂದು ಆ ಅರ್ಥ ಸೂಚನೆ ಸಿಗತ್ತೆ. ಈ 10 ಶ್ಲೋಕ ಓದಿದಾಗ ಅವ್ರಿಗೆ ಬಂದ ಕಷ್ಟದ ಮುಂದೆ ನಮ್ದೇನು ಕಷ್ಟ ಇರಲ್ಲ ಜೀವನದಲ್ಲಿ. ಅವ್ರ ಕಷ್ಟದ ಮುಂದೆ ನಮ್ದು ಬಹಳ ಚಿಕ್ಕದು. ಅಂಥವ್ರಿಗೆ ದೇವ್ರು ಉದ್ಧಾರ ಮಾಡಿದಾರೆ ಅಂದ್ಮೇಲೆ ನಿಮಗ್ ಉದ್ಧಾರ ಮಾಡದೇ ಇರ್ತಾನ. ಹಾಗಾದ್ರೆ ಎಲ್ಲೋ ಒಂದ್ ಕಡೆ ಲೋಪ ಆಗಿದೆ ನಮ್ಮಲ್ಲಿ, ಅದೇನ್ ಲೋಪ ಅನ್ನೋದನ್ನು ಮುಂದೆ ಹೇಳ್ತಾರೆ. ಅಂತೂ ಹೀಗೆ ಒಂದೊಂದೇ ಭಗವಂತನ ರೂಪ ತಗೊಂಡು ವರ್ಣಿಸ್ತಾರೆ. ಮೊದಲಿಗೆ ಒಂದು ಅಲ್ಪಾರಂಭ ಕ್ಷೇಮಕರ ಅಂತ, ಚಿಕ್ಕದಾಗ ಆರಂಭ ಮಾಡಿದ್ರೆ ಅದು ಕ್ಷೇಮ ಅಂತ ಶಾಸ್ತ್ರದಲ್ಲೂ ಇದೆ. ಅದನ್ನ ಅಲ್ಪವಾಗಿ ಮೊದಲನೇ ಶ್ಲೋಕದ ಏನಿದೆ ಅದು ಮೊದಲನೇ ಲೈನಲ್ಲೇ ಸ್ವಲ್ಪ ಅರ್ಥವನ್ನ ಹೇಳಿದ್ದೀನಿ. ಇನ್ನು ಮುಂದೆ ವಿಸ್ತಾರವಾಗಿ ಆ ಗ್ರಂಥದ ಪ್ರತಿಯೊಂದು ಶ್ಲೋಕಗಳ ವರ್ಣನೆಯನ್ನ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೇನೆ. ಶ್ರೀಕೃಷ್ಣ. ನಮಸ್ಕಾರ. ನಮಸ್ಕಾರ ಗುರುಗಳೇ. ರೆಕಾರ್ಡ್ ಮಾಡ್ರಿ ಇವ್ರೆ, ಇದು ಪಾಠದ್ದು ಯಾರಾದ್ರೂ ರೆಕಾರ್ಡ್ ಮಾಡಿದ್ರೆ ಮತ್ತೆ ನಾವು ಮತ್ತೊಂದ್ಸಲ ಕೇಳ್ಬೋದು. ಇದು ರೆಕಾರ್ಡ್ ಆಗಿರುತ್ತೆ. ನಿಮ್ಗೆ ಯೂಟ್ಯೂಬ್ ಚಾನಲ್ ಒಂದು ಲಿಂಕ್ ಇದೆ, ಯುಕ್ತಿ ಮಲ್ಲಿಕಾ ಅಂತ. ಅದರಲ್ಲಿ ಇದುವರೆಗಾದ ಪಾಠದೆಲ್ಲ ಹಾಕಿದ್ದಾರೆ. ನೀವು ಗ್ರೂಪ್ ಅಲ್ಲಿ ಇದ್ರೆ ನಿಮಗೆ ಸಿಗ್ಬೋದು, ಯಾರು ಕಾಂಟ್ಯಾಕ್ಟ್ ಮಾಡಿ. ಗ್ರೂಪ್ ಅಲ್ಲಿ ಇದೀವಿ. ಆಯ್ತು, ಅಲ್ಲಿ ಕಳಿಸ್ತಾರ ಆ ಲಿಂಕ್, ಅಲ್ಲಿ ಸಬ್ಸ್ಕ್ರೈಬ್ ಆಗಿ ನಿಮ್ಗೆ ಆ ಪಾಠದೆಲ್ಲ ಲಿಂಕ್ ಸಿಗುತ್ತೆ. ಸರಿ, ನಮಸ್ಕಾರ.